ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅದು ಮಲ್ಲಪ್ಪ ಜೊತೆ ಆದಮೇಲೆ ಅಮೇರಿಕ ಮತ್ತು ಇಸ್ರೇಲ್ಗಳು ಸೋತುವ ಇರಾನಿನ ಪರಮಾಣು ಯೋಜನೆ, ಪರಮಾಣುವಿನ ಎನ್ರಿಚ್ಮೆಂಟ್ ಪ್ರೋಗ್ರಾಮವನ್ನು ತಡೆಯುವಲ್ಲೇ ಸೋತುವ ನಿಮಗೆ ಗೊತ್ತಿರುವಾಗ ಬಿ ಬಾಂಬರ್ ಮೂಲಕ ಅಮೆರಿಕ ಇರಾನ್ನ ಫೋರ್ಡೋ, ರೆಡಂಜಾ, ಫಹಾನ್ಗಳ ಮೇಲೆ ದಾಳಿ ಮಾಡಿದ್ದೀನಿ ನೋಡಿದಿರಿ. ಆ ದಾಳಿ ಏನು ಇಫೆಕ್ಟ್ ಆಗಿಲ್ಲ ಅಂತ ನಮ್ಮ ಇರಾನ್ ಏನು ಹೇಳ್ಕೊಂಡಿತ್ತು, ಖಮೇನಿ ಅವರು ಹೇಳ್ಕೊಂಡ್ರು. ಆದರೆ ವಾಸ್ತವದಲ್ಲೇ ನಮ್ಮ CNN ದೊಡ್ಡ ಸಂಸ್ಥೆ ಅಮೆರಿಕದ್ದು ಸ್ಪಷ್ಟವಾಗಿ ಇದರ ಅಲ್ಲಗಳದ ಅಲ್ಲಿ ಅಂತ ಹೇಳ್ಕೊಳ್ಳೋಂಥ ಹಾನಿಯಾಗಿಲ್ಲ ಅಂತ CNN ಹೇಳಿಕೊಳ್ತು. ಖಮೇನಿ ಅವರು ಹೇಳಿರ್ಬೋದಿಲ್ಲ, ಇಲ್ಲಂತಲ್ಲ. ಪರಮಾಣು ಯೋಜನೆ ನಮ್ಮ ಮುಂದುವರೆದವ, ನಾವು ಮಾಡ್ತಾ ಇದ್ದೀವಿ, ಹಾಗೆ ಹೀಗೆ ಹೇಳಿರ್ಬೋದು. ಸಹಜ ಅವ್ರು ತಮ್ಮ ದೇಶದ ಬಗ್ಗೆ ಹೇಳ್ಕೋದ್ರಲ್ಲಿ ತಪ್ಪೇನಿಲ್ಲ. ಅದು CNN ನ್ಯೂಟ್ರಲ್ ಆಗಿದ್ದಂಥ ಒಂದು ಸಂಸ್ಥೆ ಇವತ್ತು ವರದಿ ಮಾಡ್ತಾ ಇದೆ. ಬಟ್ ಅದನ್ನು ನಮ್ಮ ಟ್ರಂಪ್ ಅವರು ಫೇಕ್ ನ್ಯೂಸ್ ಅಂತ ಹೇಳ್ತಾ ಇದ್ದಾರೆ, ಸುಳ್ಳು ಸುದ್ದಿ ಅದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಅದು ಕಾಲ ನಿರ್ಧಾರ ಮಾಡುವಂಥದ್ದು. ಆದರೆ ಇಲ್ಲಿಯವರೆಗಿನ ಡೆವಲಪ್ಮೆಂಟ್ ನೋಡಿದಾಗ ಇರಾನ್ ಮಾತ್ರ ಮೇಲ್ಗೈ ಸಾಧಿಸ್ತು ಅನ್ನೋದು ಮಾತ್ರ ಸ್ಪಷ್ಟ. ಅದ್ರ ಎರಡು ಮಾತಿಲ್ಲ. ಯಾಕಂತಂದರೆ ಇಲ್ಲೇ ಯುದ್ಧ ವಿರಾಮನ ಘೋಷಣೆ ಮಾಡೋದು ಒತ್ತಾಯ್ತಂದವ್ರು ಯಾರಪ್ಪ ಅಂತಂದ್ರೆ ಇಲ್ಲೇ ನಮ್ಮ ಟ್ರಂಪ್ ಅವರು ಅಂತ. ಟ್ರಂಪ್ ಅವರು ಒತ್ತಾಯ ತಂದ ಮೇಲೂ ಇರಾನ್ ಹೇಳ್ತು, ಇಲ್ಲ ಅದು ನಿಲ್ಲಿಸುವವರೆಗೆ, ಈ ನಮ್ಮ ಇಸ್ರೇಲ್ ನಿಲ್ಲಿಸುವವರೆಗೆ ನಾವು ನಿಲ್ಲಿಸೋದಿಲ್ಲ, ನಮ್ಮ ದಾಳಿ ಇರೋದಂತ ಅವ್ರ ವಿದೇಶಾಂಗ ಮಿನಿಸ್ಟರ್ ಹೇಳಿ ಅದು ಕಂಟಿನ್ಯೂಷನ್ ಮಾಡಿದ್ರು. ಅವ್ರು ನಿಲ್ಲಿಸ್ತಾರೆ, ನಮಗೆ ಬೇಕಾಗಿಲ್ಲ ಯುದ್ಧ. ಅದರ ಮೂಲ ಉದ್ದೇಶ ಇಸ್ರೇಲ್ದು ಮತ್ತು ಅಮೆರಿಕದ್ದು ಅಲ್ಲಿಯ ಪರಮಾಣು ಕಾರ್ಯಕ್ರಮಗಳನ್ನು ಬಂದ್ ಮಾಡಿಸೋದಾಗಿತ್ತು. ಆದರೆ ಅದನ್ನು ವಿಫಲರಾದರು. ಇದರಿಂದಾಗಿ ಒಂದು ನೈತಿಕ ಜಯ ಇರಾನಿಗೆ ಸಿಕ್ಕಂಗಾಗಿ. ಮತ್ತು ಇನ್ನೊಂದು ನಾವು ಇಲ್ಲಿ ಗಮನಿಸಬೇಕಾದ ವಿಷಯ ಏನಪ್ಪ ಅಂತಂದ್ರೆ, ಇರಾನ್ಗೆ